ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ತಂದಿದ್ದೇನೆ. ವಂಡರ್ಫುಲ್ ರೆಸಿಪಿ. ನಿಮಗೆ ಬಾಯಲ್ಲಿ ಇರುವಾಗ ಬಾಂಬ್ ಥರ ಟೇಸ್ಟ್ ಬರ್ತದೆ. ಅದರಲ್ಲಿ ಚಿಕನ್ ಡೈನಮೈಟ್ ಅಂತ ಹೆಸರು. ತುಂಬ ಅಂದರೆ ತುಂಬ ಒಳ್ಳೆ ಟೇಸ್ಟ್ ಬರ್ತದೆ ಮತ್ತು ತುಂಬ ಅಂದರೆ ಈಸಿಯೆಸ್ಟ್ ರೆಸಿಪಿ ಇದು. ತುಂಬ ಈಸಿ ಉಂಟು. ಸೊ ಇದನ್ನೊಮ್ಮೆ ಟ್ರೈ ಮಾಡಿ. ಮತ್ತು ಈಗ ಹೇಗೂ ಮಕ್ಕಳಿಗೆ ರಜೆ ಮುಗಿತಾ ಬಂತಲ್ಲ, ಅದಕ್ಕಿಂತ ಮೊದಲು ಒಮ್ಮೆ ಎಂಜಾಯ್ ಮಾಡಲಿ. ಇದೊಂದು ರೆಸಿಪಿಯನ್ನು ಮಾಡಿಕೊಡಿ ಅವರಿಗೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಚಿಕನ್ ಡೈನಮೈಟ್ ಚಿಕನ್ ಮಾಡ್ತಿದ್ದೇನೆ. ತುಂಬ ಫ್ಲೇವರ್ಫುಲ್ ರೆಸಿಪಿ ಇದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ಬೋದು ಇದು ರೆಸಿಪಿ. ಮಾಡಿಕೊಡಿ, ಒಮ್ಮೆ ಅವರಿಗೆ ಟ್ರೈ ಮಾಡಿಕೊಡಿ. ತುಂಬ ಸಿಂಪಲ್ ಉಂಟು. ಫಸ್ಟ್ ಮ್ಯಾರಿನೇಷನ್ ಮಾಡಲಿಕ್ಕೆ ಉಂಟು. ಮ್ಯಾರಿನೇಟ್ ಮಾಡಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೀ ಸ್ಪೂನ್ ಲೈಟ್ ಸೋಯಾ ಸಾಸ್ ಮತ್ತು 2 ಟೀ ಸ್ಪೂನ್ ಆರಿಗಾನೋ. ಇದನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ. ಒಳ್ಳೆ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಮೊಟ್ಟೆಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಲಾಸ್ಟ್ಗೆ ಇದಕ್ಕೆ 3 ಟೀ ಸ್ಪೂನ್ ಕಾರ್ನ್ಫ್ಲವರ್ ಅನ್ನು ಹಾಕಿ ಚೆನ್ನಾಗಿ ಕೋಟ್ ಮಾಡಿ. ಎಲ್ಲ ಚಿಕನ್ಗೆ ಕೋಟ್ ಆಗಬೇಕು. ಅದು ಒಳ್ಳೆಯಾಗಿ ಮಿಕ್ಸ್ ಆಗ್ತದೆ ಈಸಿಲಿ, ಯಾಕೆಂದರೆ ಮಾಯಿಶ್ಚರ್ ಜಾಸ್ತಿ ಉಂಟಲ್ಲ ಅದರಲ್ಲಿ. ಸೊ ನೋಡಿ, ಆಯ್ತಲ್ಲ. ಈಗ ನಾವು ಡೀಪ್ ಫ್ರೈ ಮಾಡುವ. ಎಲ್ಲ ಪೀಸಸನ್ನು ಡೀಪ್ ಫ್ರೈ ಮಾಡಿ ಕ್ರಿಸ್ಪಿ ಆಗುವ ತನಕ ಡೀಪ್ ಫ್ರೈ ಮಾಡಬೇಕು. ನಿಮಗೆ ತುಂಬ ಕ್ರಿಸ್ಪಿ ಬೇಕಾದರೆ ಡಬಲ್ ಫ್ರೈ ಮಾಡಿ. ನಾನು ಮಾಡಲಿಲ್ಲ, ಯಾಕೆಂದರೆ ನನ್ನ ಪೇರೆಂಟ್ಸ್ ಸ್ವಲ್ಪ ಓಲ್ಡ್ ಅಲ್ಲ, ಅವರಿಗೆ ತಿನ್ನಬೇಕಲ್ಲ, ಅದಕ್ಕೋಸ್ಕರ ತುಂಬ ಕ್ರಿಸ್ಪಿ ಮಾಡಲಿಲ್ಲ ನಾನು. ಕ್ರಿಸ್ಪಿ ಬೇಕಾದರೆ ಡಬಲ್ ಫ್ರೈ ಮಾಡಿದರೆ ಅದು ಕ್ರಿಸ್ಪ್ ಆಗ್ತದೆ. ನೋಡಿ ಹೇಗೆ ಕಲರ್ ಬಂದಿದೆ, ಒಳ್ಳೆ ಕಲರ್ ಬಂದಿದೆ. ಇದು ಫ್ರೈ ಆದ ನಂತರ ಇದನ್ನು ತೆಗೆದಿಡಿರಿ. ಈಗ ಒಂದು ಬೌಲ್ಗೆ 1.5 ಕಪ್ ಅಷ್ಟು ಮಯೋನೀಸ್, 1 ಕಪ್ ಅಷ್ಟು ಟೊಮೆಟೊ ಕೆಚಪ್, ಸ್ವಲ್ಪ ಉಪ್ಪು. ಯಾಕೆಂದರೆ ಉಪ್ಪು ನಾವು ಚಿಕನಲ್ಲಿ ಉಂಟು, ಸಾಸಲ್ಲಿ ಉಂಟು, ಎಲ್ಲದಲ್ಲಿ ಉಂಟು. ಸೊ ನೋಡಿ ಹಾಕಿ. 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಒಳ್ಳೆಯಾಗಿ ಮಿಕ್ಸ್ ಆಗಬೇಕು. ಈ ರೆಸಿಪಿ ತುಂಬ ಈಸಿ ಉಂಟು. ಈಗ ಈ ಸಾಸ್ದು ಮಿಕ್ಸ್ಚರ್ ಉಂಟಲ್ಲ, ಅದನ್ನು ಚಿಕನ್ನಿಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅಂದರೆ ಎಲ್ಲ ಚಿಕನ್ ಸಾಸಲ್ಲಿ ಕೋಟ್ ಆಗಬೇಕು, ಹಾಗೆ ಮಿಕ್ಸ್ ಮಾಡಬೇಕು. ನಮ್ಮ ಚಿಕನ್ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡುವ. ನಾನು ಲೆಟಸ್ ಲೀಫಲ್ಲಿ ಹಾಕ್ತಿದ್ದೇನೆ. ಇದು ಜಸ್ಟ್ ನಾನು ವಿಡಿಯೋಗೋಸ್ಕರ ಮಾಡಿದ್ದು. ನೀವು ಹಾಗೆ ಕೊಟ್ಟು ತಿನ್ಬೋದು ಮಕ್ಕಳಿಗೆ. ಇದನ್ನು ಮಸ್ಟ್ ಟ್ರೈ ರೆಸಿಪಿ. ಇದು ಕೂಡ ತುಂಬ ಈಸಿ ಕೂಡ ಉಂಟು, ನೋಡಿದ್ರಲ್ವಾ. ಸೊ ಇದನ್ನು ಟ್ರೈ ಮಾಡಿ. ನಮ್ಮ ಡೈನಮೈಟ್ ಚಿಕನ್ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ.
ನೋಡಿದ್ರಲ್ಲಿ ಎಷ್ಟು ಸಿಂಪಲ್ ಉಂಟು ಅಂತ, ಅಷ್ಟೇ ಫ್ಲೇವರ್ಫುಲ್ ಟೇಸ್ಟಿಯಾಗಿ ಉಂಟು. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.